ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಬಕ್ರೀದ್ ಹಬ್ಬ ಐತ್ರಿ. ನಾವು ಈ ಬಕ್ರೀದ್ ಹಬ್ಬವನ್ನ ಹೆಂಗ್ ಆಚರಣೆ ಮಾಡ್ತೇವಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೇನೆ. ಈ ವಿಡಿಯೋನ ನೀವು ಪೂರ್ತಿ ನೋಡ್ರಿ. ಇದು ಹಬ್ಬ ಇದೆ ರೀ. ನಮ್ಮ ಬಕ್ರೀದ್ ಹಬ್ಬದಾಗ ನಮ್ಮ ಹುಲಿಗಳ ಹೆಂಗ್ ತಯಾರಾಗ್ಯಾವ ನೋಡ್ರಿ. ಜರ ಇವು ನೋಡ್ರಿ, ನಮ್ಮ ಎರಡು ಹುಲಿಗಳ ನಡು ಒಂದು ಸಣ್ಣ ಗೊಂಬಿ ನಿಂತಿತ್ತು ನೋಡ್ರಿ. ಗೊಂಬಿ ಬರ್ರಿ, ಮುಂದೆ ಬರ್ರಿ. ಗೊಂಬಿ ಐತ್ ನೋಡ್ರಿ, ಗೊಂಬಿ ದೊಡ್ಡ ಗೊಂಬಿ ಐತ್ ನೋಡ್ರಿ. चार्जर लगा जा, चार्जर लगा दे. ನಮ್ಮ ಸ್ಪೆಷಲ್ ನೋಡ್ರಿ, ಬಕ್ರೀದ್ ಹಬ್ಬದ ಸ್ಪೆಷಲ್ ಇದೆ. ರೆಡಿ ಆಗ್ಯಾವ್ರಿ ಹುಲಿಗಳ. ಈಗ ನಮಾಜ್ ಕೊಂತೇವ್ರಿ ನಾವು. ಇದಗ ಮೈದಾನ ಗುಡ್ಡ ಮೇಲೆ ಐತಿ ನೋಡ್ರಿ. ಗುಡ್ಡ ಮೇಲೆ ಗುಡ್ಡ ಹತ್ತಿದ ಇಲ್ಲಿ ಗಯಾ ಜಾದೂ, ಕೊಯ್ ಮೇಲೆ ಗಯಾ ಜಾದೂ. ನಮ್ಮ ರಾಯಬಾಗದ ಇದಗ ಮೈದಾನ ಗುಡ್ಡ ಮೇಲೆ ಐತ್ರಿ. ಗುಡ್ಡ ಮೇಲೆ ಹತ್ತಿ ಬಂದು ನಾವು ನಮಾಜ್ ಮಾಡಕ್ ಬರ್ತೀವ್ರಿ. ಈಗ ಬಂದೇವಿ ಇಲ್ಲಿ ನೋಡ್ರಿ. ಇನ್ನ ನಮ್ಮ ಜಮಾತ್ ಬರ್ತಾ ಇದೆ ಇಲ್ಲಿ. ರಾಯಬಾಗಿನ ಎಲ್ಲ ಮಸೀದಿ ಜಮಾತ್ ಮತ್ತು ಸುತ್ತಮುತ್ತಿನ ಹಳ್ಳಿಯ ಜನ ಎಲ್ಲರೂ ಈ ಈದ್ಗಾ ಮೈದಾನಕ್ಕೆ ಬಂದು ಇವತ್ತು ಬಕ್ರೀದ್ ಹಬ್ಬದ ಪ್ರಾರ್ಥನೆಯನ್ನು ಮಾಡಿ ಹೋಗ್ತಾರೆ ನೋಡ್ರಿ. कौ बोलते तब जाने कस तो पानी पीते और ये फोटो काट लो. अमल इतना पसंद आया कि अल्लाह रब्बुल आलमीन ने कयामत तक के लिए जारी व सारी कर दिया. आज अकबर ला इलाहा इल्लल्लाह अल्लाहु अकबर वलिल्लाहिल हम्द अल्लाहु अकबर ला. चलो ये चिल्लर नहीं का बेटा. कहाँ गाड़ी लगा है तो कहाँ लगा है? हर्षिद्रा ಈದ್ಗಾ ಮೈದಾನದಿಂದ ನಾವು ನೇರವಾಗಿ ನಾವು ಖಬರ್ಸ್ತಾನ್ಗೆ ಹೋಗ್ತೇವ್ರಿ. ಖಬರ್ಸ್ತಾನದಾಗ ನಾವು ಯಾಕೆ ಹೋಗ್ತೇವಂದ್ರೆ, ಹಿಂದಿನ ವರ್ಷ ನಮ್ಮ ಜೊತೆ ಇದ್ದವರು ಈ ವರ್ಷ ನಮ್ಮ ಜೊತೆ ಈ ಬಕ್ರೀದ್ ಹಬ್ಬವನ್ನು ಆಚರಿಸ್ಕೊಳ್ಳೋಕೆ ಇರಂಗಿಲ್ಲ. ಅವ್ರನ್ನ ಅಲ್ಲಿ ಹೋಗಿ ಭೇಟಿಯಾಗಿ ನಮ್ಮ ಅಲ್ಲಾನ ಹತ್ರ ಅವ್ರನ್ನ ಜನ್ನತ್ ನಸೀಬ್ ಫರ್ಮಾವ್ ಅಂತ ಹೇಳೋಕೆ, ದುವಾ ಮಾಡೋಕೆ ಅಲ್ಲಿ ಹೋಗ್ತೇವ್ರಿ. ಈಗ ಈದ್ಗಾ ಮೈದಾನದಿಂದ ನಮಾಜ್ ಮುಗಿಸ್ಕೊಂಡು ಬಂದಿದ್ದೇವೆ. ನಾವು ಮನೆಗೆ ಬಂದೆವು. ಮನೆಗೆ ಬಂದು ನಾವು ಸ್ಪೆಷಲ್ ಆಗಿ ಶುರ್ಕುರ್ಮಾ ಕುಡಿತೇವೆ. ಆ ಶುರ್ಕುರ್ಮಾ ಹೆಂಗಿರುತ್ತೆ ನಿಮಗೂ ತೋರಿಸ್ತಾನೆ ಬನ್ನಿ. ನೋಡ್ಬೋದು, ಇವತ್ತು ನಾವು ಸ್ಪೆಷಲ್ ಆಗಿ ಶುರ್ಕುರ್ಮಾ ಮಾಡಿದೆವು. ಈ ಶುರ್ಕುರ್ಮಾ ಹೆಂಗಿದೆ ಅಂತ, ಇದೆಲ್ಲ ಪೂರ್ತಿ ಹಾಲಿನಿಂದ ತಯಾರಾಗಿರುತ್ತೆ. ಇದನ್ನು ಮಾಡೋಕ್ಕೆ 5-6 ತಾಸು ತಗೊಳುತ್ತೆ. ನಿನ್ನೆ ರಾತ್ರಿ ಹಾಲು ತಂದು ಬೆಳಗ್ಗಿನವರೆಗೂ ಅದನ್ನು ಕಾಸಿ ಅದರಲ್ಲೆಲ್ಲ ಮಸಾಲೆ ಎಲ್ಲ ಹಾಕಿ ಅದನ್ನು ಒಂದು ಸ್ವೀಟ್ ರೆಡಿ ಮಾಡಿರ್ತೀವಿ. ನೀವು ನೋಡ್ಬೋದು. ಈಗ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ನಾನು ಹೇಗಿದೆ ಅಂತ. ಶುರ್ಕುರ್ಮಾ ತುಂಬ ಟೇಸ್ಟ್ ಆಗಿದೆ ರೀ. ನಾವು ಒಂದು ಸಿಕ್ ಕುಡಿದು ನೋಡಿದೆ. ಈಗ ಇದೇ ನಮ್ಮ ಈದ್ ನೋಡ್ರಿ. ಈ ಈದಲ್ಲಿ ಈ ಶುರ್ಕುರ್ಮಾ ಕುಡಿಯೋದು ಒಂಥರ ಬೇರೆ ಖುಷಿಯಾಗಿರುತ್ತೆ. ಎಲ್ಲ ಆದಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಎಲ್ಲ ರಿಲೇಟಿವ್ಸ್, ಬೇರೆ ಊರಲ್ಲಿರೋ ಎಲ್ಲ ರಿಲೇಟಿವ್ಸ್ಗೆ ಕಾಲ್ ಮಾಡಿ ಈದ್ ಮುಬಾರಕ್ ತಿಳಿಸ್ತೀವಿ. ಎಲ್ಲರಿಗೂ ಈದ್ ಮುಬಾರಕ್ ಅಂತ ಹೇಳಿ ಅವರು ನಮಗೆ ಈ ಥರ ನಾವು ಬಕ್ರೀದ್ ಹಬ್ಬವನ್ನು ಆಚರಿಸ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.